ವರ್ಸಸ್ ಆರ್ಎಸ್ಎಸ್ ಅನ್ನುವಂತ ಪರಿಸ್ಥಿತಿ. ಆರ್ಎಸ್ಎಸ್ ಪಥ ಸಂಚಲನದ ಸಂದರ್ಭದಲ್ಲಿ ಏನಾಯ್ತು ಅನ್ನೋದರ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಹುತೇಕ ಜಿಲ್ಲೆಗಳಲ್ಲಿ ಪಥ ಸಂಚಲನ ಮಾಡ್ತೀವಿ ಅಂದಾಗೆಲ್ಲ ಆರ್ಎಸ್ಎಸ್ಗೆ ಅನುಮತಿನೇ ಸಿಕ್ಕಿಲ್ಲ. ಕೆಲವೊಂದಷ್ಟು ಕಡೆ ಪಥ ಸಂಚಲನ ಮಾಡ್ತೀವಿ ಅಂತ ಹೋದಾಗೆಲ್ಲ ಅದಕ್ಕೆ ತಡೆಯೊಡ್ಡುವ ಕೆಲಸಗಳಾಗ್ತಾ ಇದೆಯಂತ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಮುಖವಾಗಿ ಆರ್ಎಸ್ಎಸ್ ಪಥ ಸಂಚಲನದ ಸಂದರ್ಭದಲ್ಲೇ ಬಿಗ್ ಡೆವಲಪ್ಮೆಂಟ್ ನಡೆದು ಹೋಗಿದೆ. ನೆಲಮಂಗಲದಲ್ಲಿ ನಡೆದ ಪಥ ಸಂಚಲನ ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿದೆ. ಅರ್ಧ ಗಂಟೆ ನಿಂತಲ್ಲೇ ನಿಂತು ಬಿಟ್ಟಿದ್ರು ಆರ್ಎಸ್ಎಸ್ನ ಗಣವೇಷಧಾರಿಗಳು. ಅಜಾನ್ ಕೂಗುತ್ತಿದ್ದಂತೆ ಆರ್ಎಸ್ಎಸ್ ಪಥ ಸಂಚಲನವೇ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಅಜಾನ್ ನಿಂತ ನಂತರವೇ ಸಂಚಾರ ಮಾಡಿದ್ದಾರೆ ಅಲ್ಲಿಂದ ಗಣವೇಷಧಾರಿಗಳು. ಅಜಾನ್ಗಿಂತ ಮುಂಚೆ ಅರ್ಧ ಗಂಟೆ ನಿಂತಲ್ಲೇ ನಿಂತಿದ್ರಂತೆ ಗಣವೇಷಧಾರಿಗಳು. ಆ ನಂತರ ಆರ್ಎಸ್ಎಸ್ನ ಪಥ ಸಂಚಲನ ಸಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಆರ್ಎಸ್ಎಸ್ನ ಪಥ ಸಂಚಲನ ನಡೀತಾ ಇತ್ತು. ಬಟ್ ಅರ್ಧ ಗಂಟೆ ನಿಂತಲ್ಲೇ ನಿಂತಿದ್ರು. ಕಾರಣ ನಿಮಗೆಲ್ಲ ಗೊತ್ತಾಯ್ತು, ಅಜಾನ್ ಕೂಗೋ ಸಂದರ್ಭ. ಸೊ ಅಜಾನ್ ಮುಗಿಯೋ ತನಕ ಕೂಡ ಗಣವೇಷಧಾರಿಗಳು ಅಲ್ಲಿಂದ ಮೂವ್ ಆಗಿಲ್ಲ, ನಿಂತಲ್ಲೇ ನಿಂತು ಬಿಟ್ಟಿದ್ರು. ಅರ್ಧ ಗಂಟೆ ಆದ ಬಳಿಕ ಅಜಾನ್ ಮುಗಿತಾ ಇದ್ದಂತೆ ಅಲ್ಲಿಂದ ಆರ್ಎಸ್ಎಸ್ನ ಗಣವೇಷಧಾರಿಗಳು ಹೊರಟಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಆರ್ಎಸ್ಎಸ್ನ ಪಥ ಸಂಚಲನಕ್ಕೆ ಬಹುತೇಕ ಕಡೆ ಅನುಮತಿಯನ್ನ ನಿರಾಕರಿಸಲಾಗ್ತಾ ಇದೆ. ಕೆಲವೊಂದಷ್ಟು ಕಡೆ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದೇ ಇರೋ ರೀತಿಯಲ್ಲಿ ಇರುವಂತಹ ನಿಯಮಗಳನ್ನು ಅನುಸರಿಸಿ ನಾವು ಆರ್ಎಸ್ಎಸ್ ಪಥ ಸಂಚಲನ ಮಾಡೋದಕ್ಕೆ ಸಿದ್ಧ ಅಂತ ಸಂಘ ಪರಿವಾರದವರು ಹೇಳಿದ್ದಾರೆ. ಜೊತೆಗೆ ಅದನ್ನ ಪಾಲನೆ ಕೂಡ ಮಾಡ್ತಿದ್ದಾರೆ. ಸಹಜವಾಗಿ ಅಜಾನ್ ಕೂಗೋ ಸಂದರ್ಭ ಯಾವುದೇ
ಸೌಂಡ್ಗಳು ಬೇರೆ ರೀತಿಯಲ್ಲಿ ಕೇಳೋದಕ್ಕೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಶಾಂತಿಯುತವಾಗಿ ಗಣವೇಷಧಾರಿಗಳು ಅದನ್ನ ಅರ್ಥ ಮಾಡಿಕೊಂಡು ಅಲ್ಲೇ ನಿಂತು ಅರ್ಧ ಗಂಟೆ ಆದ ಬಳಿಕ ಅಲ್ಲಿಂದ ಮೂವ್ ಆಗಿರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಇರುವಂತ ನಿಯಮ ನಾವು ಫಾಲೋ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಅಲ್ಲಿಂದ RSS ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೂರ್ತಿ, ಬಹುತೇಕ ಕಡೆ RSS ಪಥಸಂಚಲನ ನಡೆಸೋದಕ್ಕೆ ಅನುಮತಿನೇ ಸಿಗ್ತಾ ಇಲ್ಲ. ಸಿಕ್ಕಲ್ಲಿ ಅಜಾನ್ ಕೂಗ್ತಾ ಇದ್ದಂತೆ ಅರ್ಧ ಗಂಟೆ RSS ನವರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಟ್ರಾ ಅಥವಾ RSS ಸ್ವತಃ ಈ ಕಡೆ ಅಜಾನ್ ಕೂಗ್ತಾ ಇದ್ದಂತೆ ಸ್ವಯಂ ಪ್ರೇರಿತವಾಗಿ ನಿಂತಿದ್ದ ಹೇಗೆ ಅಂತ? ಹೌದು, RSSಗೆ ಏನೋ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಮತ್ತೆ ದೇಶಾದ್ಯಂತ ಏನೋ ಸಂಭ್ರಮಾಚರಣೆಯಲ್ಲಿ ಎಲ್ಲಾ ಕಡೆ ಏನೋ ಗಣವೇಷಧಾರಿಗಳು ಪಥಸಂಚಲನ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೆಲಮಂಗಲದಲ್ಲಿ ಏನೋ 1000ಕ್ಕೂ ಹೆಚ್ಚು RSS ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನೆಲಮಂಗಲದ ಹೃದಯ ಭಾಗದಲ್ಲಿ ಏನೋ ಮುಖ್ಯ ರಸ್ತೆಯಲ್ಲಿ ಪಥಸಂಚಲನ ಸಾಗುವಂತ ಒಂದು ವೇಳೆಯಲ್ಲಿ ಏನು ಸಮೀಪದ ಮಸೀದಿಯಿಂದ ಅಜಾನ್ ಕೂಗ್ತಾ ಇತ್ತು. ಆ ಅಜಾನ್ ಕೂಗುವಂತ ವೇಳೆಯಲ್ಲಿ ಸುಮಾರು ಏನೋ ಶಬ್ದ ಕೇಳಿಸ್ಕೊಂಡು ಆ ರಸ್ತೆಯಲ್ಲೇ ಹಾಗೆ ನಿಂತು ಬಿಟ್ಟಿದ್ರು. ಆಮೇಲೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಕಳೆದ ಮೇಲೆ 3 ಬಾರಿ ಶಂಕುನಾದವನ್ನ ಮೊಳಗಿದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿರುವಂತದ್ದು. ಮತ್ತೆ ಈ RSS ನ ಪಥಸಂಚಲನ ನಡೀತಿತ್ತು. ಈ ವೇಳೆ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆದಂತೆ ನೆಲಮಂಗಲ ಪೊಲೀಸರು ಇದ್ದಾರಲ್ಲ, ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರು. ಅದು ಬಿಟ್ರೆ ಅಜಾನ್ ಕೂಗುವಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಿಂತಲ್ಲೇ ನಿಂತಿದ್ದು ಬಿಟ್ರೆ ಉಳಿದಂತ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಆಸ್ಪದ ಕೊಡ್ಲಿಲ್ಲ. ಸುಗಮವಾಗಿ RSS ನ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅವರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಅಂತಾನೆ ಹೇಳಬಹುದಾಗಿದೆ. ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.